ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಚೈತ್ರ ಪ್ರಮೋದ್ ಮಿನಿ ವ್ಲಾಗ್ಸ್. ನಾನಂತೂ ಮೈಸೂರೋಳು ಅಂತ ಗೊತ್ತು. ನಿಮ್ಮೆಲ್ಲರಿಗೂ ಮೈಸೂರು ಅಂದ ತಕ್ಷಣ ಏನು ನೆನಪಾಗುತ್ತೆ ಹೇಳಿ? ನನಗಂತೂ ಚಾಮುಂಡಿ ಬೆಟ್ಟನೇ ನೆನಪಾಗೋದು. ನೀವೆಲ್ಲರೂ ಆಡಿಗರ ಭಾಷೆಯಲ್ಲಿ, ಕೇಳಿಗರ ಭಾಷೆಯಲ್ಲಿ ಅಮ್ಮನವರ ವರ್ಧಂತಿ ಮಹೋತ್ಸವ ಇದೆ ಅಂತ ಕೇಳ್ಪಟ್ಟಿರ್ತೀರ. ವರ್ಧಂತಿ ಮಹೋತ್ಸವ ಅಂದರೆ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲಿಕ್ಕೆ ಬಂದಿದ್ದೀನಿ. 1820ರಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ ಆಳ್ವಿಕೆ ನಡೀತಾ ಇತ್ತು. ಆ ಸಮಯದಲ್ಲಿ ಅಮ್ಮನವರನ್ನ ವಿಗ್ರಹ ರೂಪದಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಸ್ಥಾಪಿಸಲಾಯಿತು. ಆ ದಿನವನ್ನು ನಾವು ಅಮ್ಮನ ವರ್ಧಂತಿ ಮಹೋತ್ಸವ ಅಂತ ಆಚರಿಸ್ತೀವಿ. ವರ್ಧಂತಿ ಮಹೋತ್ಸವ ಅಂದರೆ ಅಮ್ಮನವರ ಜನ್ಮೋತ್ಸವ. ಆಷಾಢ ಮಾಸದ ಶುಕ್ಲ ಪಕ್ಷದ ರೇವತಿ ನಕ್ಷತ್ರದಲ್ಲಿ ಬರುವಂಥ ಒಂದು ವಿಶೇಷ ದಿನವನ್ನು ಅಮ್ಮನವರ ವರ್ಧಂತಿ ಮಹೋತ್ಸವ ಅಂತ ಆಚರಿಸ್ತೀವಿ. ಈ ಮಹೋತ್ಸವ ಸುಮಾರು 200 ವರ್ಷಗಳಿಂದನೂ ನಮ್ಮ ಮೈಸೂರಿನಲ್ಲಿ ನೆರವೇರುತ್ತಾ ಬಂದಿದೆ. ಈ ವಿಶೇಷ ಪೂಜೆ ಕೈಕರ್ಯಗಳನ್ನು ನೀವು ನಮ್ಮ ಮೈಸೂರಿನಲ್ಲಿ ಮಾತ್ರ ನೋಡೋಕ್ಕೆ ಸಾಧ್ಯ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್, ಒಂದೇ ಒಂದು ಕಮೆಂಟ್ ಮಾಡಿ ನನ್ನ ಎಲ್ಲ ವಿಡಿಯೋಗೂ ಸಪೋರ್ಟ್ ಮಾಡಿ.